ಥಣಿಸಂದ್ರದಲ್ಲಿ ಅಪರಿಚಿತ ಶವ ಪತ್ತೆ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ. ಮುಚ್ಚಿ ಹೋಗಿದ್ದ ಕೇಸ್ಗೆ ಮತ್ತೆ ಮರುಜೀವ ಸಿಕ್ಕಿದೆ. ಎಣ್ಣೆ ಪಾರ್ಟಿಯಲ್ಲಿ ಗಲಾಟೆ ಆಗಿತ್ತು, ಸ್ನೇಹಿತರೇ ಕೊಲೆ ಮಾಡಿದ್ರು. ಮೊದಲಿಗೆ ಇದು UDR ಪ್ರಕರಣ ಅಂತ ಪೊಲೀಸರು ದಾಖಲು ಮಾಡಿಕೊಂಡಿದ್ರು. ಅಸಹಜ ಸಾವು ಅಂತ. ತಲೆ ಮೇಲಿನ ಗಾಯವನ್ನು ನೋಡಿ ಇದು ಕೊಲೆ ಅಂತ ಸ್ಪಷ್ಟ ಆಗಿದೆ. ವಿಚಾರಣೆಯ ಸಂದರ್ಭದಲ್ಲಿ ಸತ್ಯವನ್ನು ಬಾಯ್ಬಿಟ್ಟಿದ್ದಾರೆ ಆರೋಪಿಗಳು. ಅಪ್ರಾಪ್ತ ಸೇರಿ 3 ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ. ಥಣಿಸಂದ್ರ ಆಕಾಶವಾಣಿ ಲೇಔಟ್ನಲ್ಲಿ ವ್ಯಕ್ತಿಯ ಶವ ಪತ್ತೆಯಾಗಿತ್ತು. ಅಪರಿಚಿತ ವ್ಯಕ್ತಿಯ ಶವ ಪತ್ತೆಯಾಗಿತ್ತು. ಮೊದಲಿಗೆ ಇದು ಅಸಹಜ ಸಾವು ಅಂತ ಅಂದ್ಕೊಂಡಿದ್ರು ಪೊಲೀಸರು. UDR ದಾಖಲು ಮಾಡಿಕೊಂಡಿದ್ರು. ಕುಡಿದು ಬಿದ್ದು ಸಾವನ್ನಪ್ಪಿರಬಹುದೇನೋ ಅಂತ ಯೋಚನೆ ಮಾಡಿದರು. ಯಾಕೆಂದರೆ ತಲೆಗೇಟಾಗಿತ್ತು, ಬಿದ್ದಿರಬಹುದು ಅಂತ ಅಂದ್ಕೊಂಡಿದ್ರು. ಈಗ ಟ್ವಿಸ್ಟ್ ಸಿಕ್ಕಿದೆ. ಪ್ರಜ್ವಲ್ ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ಪ್ರಜ್ವಲ್, ಹೇಗೆ ಗೊತ್ತಾಯಿತು ಅಂತ ಇದು ಕೊಲೆ ಅನ್ನೋದು? ವಾಸುದೇವ್, ಇಲ್ಲಿ ಥಣಿಸಂದ್ರದ ಆಕಾಶವಾಣಿ ಲೇಔಟ್ ಸಮೀಪದಲ್ಲಿ ಒಂದು ಅಪರಿಚಿತ ಶವ ಏನಿದೆ ಅದು ಪತ್ತೆಯಾಗುತ್ತೆ. ಮೊದಲಿಗೆ ಇದೊಂದು UDR ಪ್ರಕರಣ ಇರಬಹುದು ಅಂತ ಹೇಳಿ ಪೊಲೀಸರು ಕೂಡ UDR ಪ್ರಕರಣವನ್ನ ದಾಖಲಿಸಿಕೊಳ್ತಾರೆ. ಅನಂತರದಲ್ಲಿ ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗೂ ಕೂಡ ಕಳುಹಿಸಿಕೊಡ್ತಾರೆ. ಯಾವಾಗ ಮರಣೋತ್ತರ ಪರೀಕ್ಷೆಯ ವರದಿ ಬರುತ್ತಲ್ಲ ಆ ಸಂದರ್ಭದಲ್ಲಿ ಇದು ಸಹಜ ಸಾವಲ್ಲ, ಇದು ಅಸಹಜ ಸಾವು, ಅಂದ್ರೆ ಕೊಲೆಯಾಗಿರಬಹುದು ಅನ್ನುವಂತ ಒಂದು ಶಂಕೆ ಕೂಡ ಇಲ್ಲಿ ವ್ಯಕ್ತವಾಗುತ್ತೆ. ವೈದ್ಯರು ಕೂಡ ಅದೇ ರೀತಿಯ ಒಂದು ವರದಿಯನ್ನ ಕೊಡ್ತಾರೆ. ಈ ಸಂದರ್ಭದಲ್ಲಿ ಅಮೃತಹಳ್ಳಿ ಪೊಲೀಸರು ಕೂಡ ಈ ಬಗ್ಗೆ ತನಿಖೆಯನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಹಾಗೆ ಆ ಒಂದು ಶವ ಸಿಕ್ಕಂತ ಜಾಗ ಏನಿತ್ತು ಅಲ್ಲಿನ ಅಕ್ಕಪಕ್ಕದ ನಿವಾಸಿಗಳನ್ನ ಕೂಡ ವಿಚಾರಣೆ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಸಾಕಷ್ಟು ಜನ ಹೇಳುವಂತ ವಿಚಾರ ಏನು ಅಂತ ಹೇಳಿದ್ರೆ, ಒಂದು 3-4 ಜನ ಇಲ್ಲಿ ಕೂಗಿಕೊಂಡು ಹೋದಂತ ಒಂದು ಶಬ್ದವನ್ನು ನಾವು ಕೇಳಿಸ್ಕೊಂಡಿದ್ವಿ ಅನ್ನೋದನ್ನ ಕೂಡ ಅವ್ರು ಹೇಳ್ತಾರೆ. ಆ ಸಂದರ್ಭದಲ್ಲಿ ಪೊಲೀಸರಿಗೆ ಇನ್ನೂ ಕೂಡ ಅನುಮಾನ ಅನ್ನುವಂಥದ್ದು ದಟ್ಟವಾಗುತ್ತೆ. ಅನಂತರದಲ್ಲಿ ಹಿಂದಿನ ಎಲ್ಲಾ CCTVಯನ್ನ ಪಡೆದು ಪರಿಶೀಲನೆ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾ ಹೋಗ್ತಾರೆ. ಈ ಸಂದರ್ಭದಲ್ಲಿ ಅಲ್ಲಿ ಸಾವನ್ನಪ್ಪಿರುವಂತವನು ಅಂಜಿನಪ್ಪ ಅನ್ನುವಂತ ವಿಚಾರ ಗೊತ್ತಾಗುತ್ತೆ. ಹಾಗಾದ್ರೆ ಕೊಲೆ ಮಾಡಿದಂತವ್ರು ಯಾರು ಅನ್ನೋದ್ರ ಬಗ್ಗೆ ಇಲ್ಲಿ ಪೊಲೀಸರಿಗೆ ಸಾಕಷ್ಟು ಗೊಂದಲ ಅನ್ನುವಂಥದ್ದು ಕೂಡ ಇರುತ್ತೆ. ಅನಂತರದಲ್ಲಿ ಮತ್ತೆ ತನಿಖೆಯನ್ನ ಮುಂದುವರೆಸಿದಂತಹ ವೇಳೆಯಲ್ಲಿ ಇಲ್ಲಿ ಇಬ್ಬರು ವ್ಯಕ್ತಿಗಳು ಗೊತ್ತಾಗುತ್ತೆ. ಒಂದು ದರ್ಶನ್ ಅಂತ ಹೇಳಿ, ಮತ್ತೊಬ್ಬ ಪ್ರೇಮ್ ಅಂತ ಹೇಳಿ, ಹಾಗೆ ಇನ್ನೋರ್ವ ಅಪ್ರಾಪ್ತ ಬಾಲಕ ಏನಿರ್ತಾರೆ. ಇವರು 4 ಜನ ಸೇರಿ ಒಂದು ಪಾರ್ಟಿಯನ್ನ ಮಾಡಿರ್ತಾರೆ. ಅದರಲ್ಲಿ ಮದ್ಯ ಸೇವನೆಯನ್ನ ಮಾಡ್ತಾರೆ. ಮದ್ಯ ಸೇವನೆಯನ್ನ ಮಾಡಿದಂತವರು ಸಣ್ಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವರು 4 ಜನರ ನಡುವೆಯಲ್ಲಿ ಗಲಾಟೆ ಆಗುತ್ತೆ. ಆಗ ಆ 3 ಸೇರಿ ಈತನಿಗೆ ಹೊಡಿತಾರೆ. ಹೊಡೆದಂತ ಸಂದರ್ಭದಲ್ಲಿ ಆತ ನಾನು ಮನೆಗೆ ಹೋಗ್ತೀನಿ ಅಂತ ಹೇಳಿ ಆತ ಅಲ್ಲಿಂದ ಎದ್ದು ಬರ್ತಾನೆ. ಎದ್ದು ಬರುವಂತವನು ದಾರಿ ಮಧ್ಯದಲ್ಲೇ ಅಲ್ಲಿ ತುಂಬಾ ಆತನಿಗೆ ರಕ್ತ ಹೊರಬರ್ತಾ ಇರೋದ್ರಿಂದಾಗಿ ಆತ ಅಲ್ಲೇ ಒಂದು ಸ್ಥಳದಲ್ಲಿ ಬಿದ್ದು ಅಲ್ಲೇ ಸಾವನ್ನಪ್ಪಿರುವಂತದ್ದು. ಅನಂತರದಲ್ಲಿ ಪೊಲೀಸರು ಈ 3ರನ್ನ ಕರೆದು ವಿಚಾರಣೆ ಮಾಡಿದಂತಹ ವೇಳೆಯಲ್ಲಿ ಈ ರೀತಿಯಲ್ಲಿ ಕುಡಿದಿದ್ವಿ, ಅದೇ ರೀತಿಯಲ್ಲಿ ಒಂದು ಗಲಾಟೆ ಆಯ್ತು, ಆದ್ರೆ ಆತ ಸಾಯ್ತಾನೆ ಅನ್ನುವಂಥದ್ದು ನಮ್ಗೆ ಗೊತ್ತಿರಲಿಲ್ಲ, ನಾವು ಆತನಿಗೆ ಹಲ್ಲೆ ಮಾಡಿರುವಂತದ್ದು ಹೌದು ಅನ್ನುವಂತ ಒಂದು ವಿಚಾರವನ್ನ ಒಪ್ಕೊಂಡಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಈ 3ರನ್ನು ಕೂಡ ಈಗಾಗಲೇ ಬಂಧಿಸಲಾಗಿದೆ. ಅಷ್ಟೇ ಅಲ್ಲದೆ ಆ ಯಾವ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಲೆಯಾಗಿದೆ ಅನ್ನೋದ್ರ ಬಗ್ಗೆ ಕೂಡ ತನಿಖೆ ಮಾಡಿದಂತಹ ವೇಳೆಯಲ್ಲಿ ಆತ ಮತ್ತೆ ನಮ್ಮ ನಡುವೆ ಕೆಲವೊಂದಿಷ್ಟು ವೈಯಕ್ತಿಕ ಕಾರಣಗಳಿದ್ವು. ಆತ ನಮ್ಮ ವೈಯಕ್ತಿಕ ವಿಚಾರಗಳನ್ನ ಕೂಡ ಮಾತನಾಡ್ತಾ ಇದ್ದ. ಹಾಗೆ ನಾವು ಕೂಡ ಆತನ ವೈಯಕ್ತಿಕ ವಿಚಾರಗಳ ಬಗ್ಗೆ ಅತಿ ಹೆಚ್ಚಾಗಿ ಮಾತನಾಡ್ತಾ ಇದ್ವಿ. ಹಾಗಾಗಿ ಇಬ್ಬರ ನಡುವೆ ಕೂಡ ಈ ಒಂದು ಮಾತುಕತೆ ಆಗಿತ್ತು. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಕೊಲೆಯಾಗಿದೆ ಅನ್ನುವಂಥದ್ದೇಂದ್ರೆ ಅದು ತನಿಖೆಯ ವೇಳೆಯಲ್ಲಿ ಗೊತ್ತಾಗ್ತಾ ಇರುವಂತದ್ದು. ವಾಸುದೇವ್, ಓಕೆ, ರೈಟ್, ಥ್ಯಾಂಕ್ ಯು ಪ್ರಜ್ವಲ್. ಇದು ಕೊಲೆ ಅಂತ ಆಗೋದಿಲ್ಲ, ಕಲ್ಪಬಲ್ ಹೋಮಿಸೈಡ್ ಅಂತ ಆಗುತ್ತೆ. ಅಂದರೆ ಕಲ್ಪಬಲ್ ಹೋಮಿಸೈಡ್ ನಾಟ್ ಅಮೌಂಟಿಂಗ್ ಟು ಮರ್ಡರ್. ಅಲ್ಲಿ ಯಾವುದೇ ಮೋಟಿವ್ ಇರಲಿಲ್ಲ ಅಂತ ಅನ್ಸುತ್ತೆ. ಸಾಯಿಸಲೇಬೇಕು ಅಂತ ಹೊಡೆದಿರಲಿಲ್ಲ, ಯಾವುದೋ ಒಂದು ಕ್ಷಣದಲ್ಲಿ ಹೊಡೆದಿದ್ದಾರೆ, ಸತ್ತು ಹೋಗಿದ್ದಾರೆ ಅಂತ. ಇದು ಪ್ರಾಥಮಿಕ ತನಿಖೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.